You're a superhero. ಹಲೋ ನಮಸ್ಕಾರಪ್ಪ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗಿದ್ರಪ್ಪ ಎಲ್ಲರೂ ಚೆನ್ನಾಗಿದ್ರ ಅಂತ ತಿಳ್ಕೊತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ ಫ್ರೀಯಾಗಿ ಯಾವ ರೀತಿಯಾಗಿ ಒಂದು AI ವಿಡಿಯೋನ ಜನ್ರೇಟ್ ಮಾಡ್ಕೋಬೇಕು, ಅದು ನಿಮ್ಮ ಫೋಟೋ ಹಾಕ್ಬಿಟ್ಟು ಅಂತ ತಿಳಿಸ್ಕೊಡ್ತೀನಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬಾಜುಕಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೋಟಿಫಿಕೇಶನ್ ಮೂಲಕ ವಿಡಿಯೋನ ನೋಡ್ಬೋದು. ಫ್ರೆಂಡ್ಸ್ ಬನ್ನಿ ವಿಡಿಯೋನ ಶುರು ಮಾಡೋಣ. ಏನಪ್ಪ ಅಂದರೆ ನಿಮ್ಮ ಮೊಬೈಲ್ ಅಂತೂ ಯೂಟ್ಯೂಬ್ ಅಂತೂ ಇದ್ದೇ ಇರುತ್ತೆ. ಯೂಟ್ಯೂಬನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಆ್ಯಡ್ ಅಂತ ಕಾಣಿಸುತ್ತೆ ಅಲ್ಲ, ಇಲ್ಲಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಯಾವ ಫೋಟೋವನ್ನು ವಿಡಿಯೋ ಆಗಿ ಮಾಡಬೇಕು ಆ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಫೋಟೋ ಟು ವಿಡಿಯೋ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿಬಿಟ್ರೆ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ನೀವು ಯಾವ ರೀತಿಯ ಒಂದು ವಿಡಿಯೋನ ಕ್ರಿಯೇಟ್ ಮಾಡಬೇಕು. ನಾನೊಂದು ಸಿಂಪ್ಲಿ ಒಂದು ಪ್ರಾಂಪ್ಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆ್ಯರೋ ಮಾರ್ಕನ್ನು ಕ್ಲಿಕ್ ಮಾಡಿಬಿಡಿ. ಒಂದು 2 to 5 ಸೆಕೆಂಡಲ್ಲಿ ನಿಮ್ಮ ವಿಡಿಯೋ ಜನ್ರೇಟ್ ಆಗುತ್ತೆ. ನೋಡಿ ಇವಾಗ ಜನ್ರೇಟ್ ಆಗ್ತಾ ಇದೆ. ಯಾವುದೇ ರೀತಿ ಕ್ಯಾನ್ಸಲ್ ಬಟನ್ನ ಹೊಡೆಯೋಕೋಬೇಡಿ. ನಾನು ಈ ವಿಡಿಯೋದಲ್ಲಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಪ್ರಾಂಪ್ಟು ನಿಮಗೂ ಏನಾದರೂ ಬೇಕಾಗಿದ್ದರೆ ವಿಡಿಯೋದ ಒಂದು ಲಾಸ್ಟಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಸ್ಕ್ರೀನ್ಶಾಟ್ ಹೊಡ್ಕೊಂಡ್ಬಿಟ್ಟು ನೀವು ಒಂದು ವಿಡಿಯೋಕ್ಕೆ ಯೂಸ್ ಮಾಡ್ಕೋಬೋದು. ಬ್ಯಾಕ್ಗ್ರೌಂಡಲ್ಲಿ ತುಂಬ ನಾಯ್ಸ್ ಬರ್ತಾ ಇದ್ದರೆ ಅಡ್ಜಸ್ಟ್ ಮಾಡ್ಕೋಬೇಕು. ಇವಾಗ ನೋಡಿ ವಿಡಿಯೋ ಜನ್ರೇಟ್ ಆಗಿದೆ. ನೋಡಿ ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಜೊತೆ ಡಾಕ್ಟರ್ ಮೇಡಮ್ ಇದ್ದಾರೆ. ಅವ್ರ ಸ್ಕೂಟಿ ಕೆಟ್ಟೋಗಿದೆ, ಅದಕ್ಕೆ ನಮ್ಮ ಟ್ರ್ಯಾಕ್ಟರ್ ಬರ್ತಾ ಇದ್ದಾರೆ. ಏನು ಮಾಡೋದು ಹೇಳಿ, ದಾರಿಯಲ್ಲಿ ಕಷ್ಟ ಆಗುತ್ತಲ್ವಾ. ನಿಮ್ಮ ಒಂದು ವಿಡಿಯೋನ ಯೂಟ್ಯೂಬ್ಗಾಗಲಿ ಇನ್ಸ್ಟಾಗ್ರಾಮ್ಗಾಗಲಿ ಅಪ್ಲೋಡ್ ಮಾಡ್ಬೋದು. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನೂ ಹೀಗೆ ಹೆಚ್ಚಿನ ಹಲವು AI ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ಐಡಿಯಾಗಳನ್ನು ಕೊಡ್ತೀನಿ ಯಾವ ರೀತಿಯಾಗಿ ವಿಡಿಯೋನ ಕ್ರಿಯೇಟ್ ಮಾಡ್ಕೋಬೇಕು ಅಂತ. ನೆಕ್ಸ್ಟ್ ಟೈಮ್ ವಿಡಿಯೋದಲ್ಲಿ ನಾನು ಇದೇ ರೀತಿಯಾಗಿ ಒಂದು ಪ್ರೋ ಆಗಿ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದಂತ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.